ನಮಸ್ಕಾರ ವಿದ್ಯಾರ್ಥಿಗಳೇ. ನಮ್ಮ ಇವತ್ತಿನ ಕರೆಂಟ್ ಇವೆಂಟ್ ಟಾಪಿಕ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ, ಅಥವಾ ಕನ್ನಡದಲ್ಲಿ ಭಾರತೀಯ ಹವಾಮಾನ ಇಲಾಖೆ. ಸೊ ಇದು ಹವಾಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹವಾಮಾನದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳೇನು, ಸೊ ಮಳೆಗಾಲದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು, ಸೊ ಇಂಥವೆಲ್ಲವನ್ನು ಇನ್ಫಾರ್ಮೇಷನ್ ಕೊಡೋದು ನಮ್ಮ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ಇದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಇವತ್ತು. ಸೊ ಈ IMD ಏನಿದೆ, ಸೊ ಇದು 1875ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. 1875 ಅಂದರೆ ಇದು ಬ್ರಿಟಿಷರ ಕಾಲದಲ್ಲಿಯೇ ಇದು ಏನಾಗಿತ್ತು, ಎಸ್ಟಾಬ್ಲಿಷ್ ಆಯಿತು ಬ್ರಿಟಿಷರ ಕಾಲದಲ್ಲಿ. ಸೊ ಇದು ನ್ಯಾಷನಲ್ ಮೆಟಿಯರಾಲಜಿಕಲ್ ಸರ್ವಿಸಸ್, ಹವಾಮಾನಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಸೇವೆಗಳನ್ನು ಈ IMD ನಮಗೆ ನೀಡುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ನಮಗೆ ಡಿಸಾಸ್ಟರ್ ಸಂಬಂಧಪಟ್ಟ ಹಾಗೆ, ಡಿಸಾಸ್ಟರ್ಸ್ ಅಂತ ಹೇಳಿದರೆ ಸೈಕ್ಲೋನ್ ಅಥವಾ ಚಂಡಮಾರುತ ಅಥವಾ ಸುನಾಮಿ, ಸೊ ಈ ರೀತಿಯಾದಂತಹ ಒಂದಿಷ್ಟು ಡಿಸಾಸ್ಟರ್ಗಳನ್ನು ಅದಕ್ಕೆ ಮುನ್ಸೂಚನೆಗಳನ್ನು ಕೊಡ್ತಕ್ಕಂತಹದ್ದು ಈ IMD ಈ ಒಂದು ಕೆಲಸವನ್ನು ಮಾಡುತ್ತೆ. ಅದಾದಮೇಲೆ ಹವಾಮಾನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಅಥವಾ ವಿಂಡ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ವಿಂಡ್ ಸಿಸ್ಟಮ್, ಗಾಳಿಯ ವ್ಯವಸ್ಥೆ ಯಾವ ಥರ ಬದಲಾಗುತ್ತೆ, ಸೊ ಈ ಎಲ್ಲ ಇನ್ಫಾರ್ಮೇಷನನ್ನು ನಮಗೆ IMD ಕೊಡುತ್ತೆ. ಆಮೇಲೆ ಈ IMD ಏನಿದೆ, ದಿಸ್ ಈಸ್ ದ ಏಜೆನ್ಸಿ ಆಫ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಅಂದರೆ ನಮ್ಮ ಕೇಂದ್ರದಲ್ಲಿ ಒಂದು ಭೂವಿಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಇದೆ. ಸೊ ಈ ಮಿನಿಸ್ಟ್ರಿಯ ಅಡಿ ಈ ನಮ್ಮ IMD ಡಿಪಾರ್ಟ್ಮೆಂಟು ಇರತಕ್ಕಂತಹದ್ದು. ಆ್ಯಂಡ್ ಇಟ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್ ನ್ಯೂ ಡೆಲ್ಲಿ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಏನಿದೆ, ಆ ಸಂಸ್ಥೆ ಇರೋದು ನ್ಯೂ ಡೆಲ್ಲಿನಲ್ಲಿ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ 6 ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ ಆಫ್ ದ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್. ಸೊ ಯಾವ ಥರ ನಮ್ಮ ದೇಶದಲ್ಲಿ ಈ IMD ಇದೆ, ಸೊ ಅದೇ ಥರ ನಮ್ಮ ಜಗತ್ತಿನಲ್ಲಿ ಒಂದು ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ ಅಂತ ಇದೆ. ಸೊ ಈ ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ ಇದು ಏನಿದೆ ಜಗತ್ತಿಗೆ, ಇದು ಹವಾಮಾನಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಡುತ್ತೆ ಪ್ರತಿಯೊಂದು ದೇಶಕ್ಕೆ. ಸೊ ಈ WMO ಏನಿದೆ, ಸೊ ಇದಕ್ಕೆ ಹಲವಾರು ರೀಜನಲ್ ಆಫೀಸಸ್ಗಳಿದ್ದಾವೆ. ರೀಜನಲ್ ಆಫೀಸ್, ಸೊ ರೀಜನಲ್ ಅಂತ ಹೇಳಿದ್ರೆ ನಮ್ಮ ಜಗತ್ತಿನಲ್ಲಿ ಒಂದು ಏಷ್ಯಾಕ್ಕೆ ಸಂಬಂಧಿಸಿದಂಥ ಒಂದು ರೀಜನ್ ಆಗಿರ್ಬೋದು, ಅಥವಾ ಆಫ್ರಿಕಾ ಮತ್ತು ಯುರೋಪು, ಸೊ ಈ ರೀತಿಯಾದಂಥ ರೀಜನ್ಸ್ಗಳೇನಿದಾವೆ, ಆ ರೀಜನ್ಸಲ್ಲಿ ನಮ್ಮ IMD ಏನಿದೆ, ಸೊ ಇದು ಕೂಡ ಒಂದು ನಮ್ಮ ರೀಜನಲ್ ಆರ್ಗನೈಸೇಷನ್ ಇದು. ಸೊ ಆ ಟೋಟಲ್ 6 ರೀಜನಲ್ ಆರ್ಗನೈಸೇಷನ್ಸ್ ಇದ್ದಾವೆ, 6 ನಮ್ಮ ಜಗತ್ತಿನಲ್ಲಿ 6 ರೀಜನಲ್ ಮೆಟ್ರಿಯಾಲಜಿಕಲ್ ಸೆಂಟರ್ಸ್ ಇದ್ದಾವೆ. ಸೊ ಅದರಲ್ಲಿ ನಮ್ಮ IMD ಕೂಡ ಒಂದು. ಸೊ ಈ ರೀತಿಯಾದಂಥ ಇಂಪಾರ್ಟೆಂಟ್ ವಿಷಯಗಳು ನಮ್ಮ ಪರೀಕ್ಷೆಗೆ ಬಹಳನೇ ಇಂಪಾರ್ಟೆಂಟು. ಸೊ ಈಗ ನಾವು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ IMDಗೆ ಇರತಕ್ಕಂತಹ ಜವಾಬ್ದಾರಿಗಳೇನು, ಅದರ ಒಂದು ಕಾರ್ಯವೈಖರಿ ಏನು ಅನ್ನೋದನ್ನು ನೋಡೋಣ. ರೋಲ್ಸ್: ಇಟ್ ವಿಲ್ ಪ್ರೊವೈಡ್ ಕರೆಂಟ್ ಆ್ಯಂಡ್ ಇಟ್ ವಿಲ್ ಫೋರ್ಕ್ಯಾಸ್ಟ್ ದ ಮೆಟೀರಿಯಲಾಜಿಕಲ್ ಇನ್ಫಾರ್ಮೇಷನ್. ಅಂದರೆ ಇದು ಕರೆಂಟ್ ಅಂದರೆ ಸದ್ಯದಲ್ಲಿ ಇರತಕ್ಕಂಥ ಹವಾಮಾನದ ಪರಿಸ್ಥಿತಿ ಏನಿದೆ ಅದರ ಇನ್ಫಾರ್ಮೇಷನ್ ಕೊಡುತ್ತೆ. ಆ್ಯಂಡ್ ಇಟ್ ವಿಲ್ ಫೋರ್ಕ್ಯಾಸ್ಟ್ ದ ಮೆಟೀರಿಯಲ್. ಫೋರ್ಕ್ಯಾಸ್ಟ್ ಈಸ್ ನಥಿಂಗ್ ಬಟ್, ಸೊ ಮುಂದೆ ಬರ್ತಕ್ಕಂಥ ಒಂದಿಷ್ಟು ಮುನ್ಸೂಚನೆಗಳನ್ನು ಇದು ಕೊಡುತ್ತೆ. ಮುನ್ಸೂಚನೆಗಳು, ನಮ್ಮ ಹವಾಮಾನದಲ್ಲಿ ಆಗ್ತಕ್ಕಂತಹ ಒಂದಿಷ್ಟು ವ್ಯತ್ಯಾಸ, ಆ ವ್ಯತ್ಯಾಸಗಳನ್ನು ನಮಗೆ ಮುಂಚಿತವಾಗಿಯೇ ಕೊಡೋದು, ಫೋರ್ಕ್ಯಾಸ್ಟ್ ಮಾಡುತ್ತೆ ಮೆಟೀರಿಯಲಾಜಿಕಲ್ ಇನ್ಫಾರ್ಮೇಷನ್ನ. ಸೊ ಇದು ಯಾವ ಥರ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಅವರ ವೆಬ್ಸೈಟ್ ಮೂಲಕ, ಓಕೆ, ಅದಾದಮೇಲೆ ನ್ಯೂಸ್ ಮೀಡಿಯಾಗಳು, ಸೊ ಇವರ ಮೂಲಕ ನಮಗೆ ಈ ಒಂದು ಇನ್ಫಾರ್ಮೇಷನ್ನ ಇವರು ತಲುಪಿಸ್ತಾರೆ. ಆ್ಯಂಡ್ ಇಟ್ ವಿಲ್ ವಾರ್ನ್ ಅಗೇನ್ಸ್ಟ್ ಸಿವಿಯರ್ ವೆದರ್ ಫಿನಾಮಿನನ್. ಸೊ ಅಂದರೆ ವೆದರ್ ಫಿನಾಮಿನನ್ ಏನಿದೆ, ಸೊ ಹವಾಮಾನದಲ್ಲಿ ಆಗ್ತಕ್ಕಂತಹ ಒಂದಿಷ್ಟು ಬದಲಾವಣೆಗಳು, ಒಂದು ವೇಳೆ ಹವಾಮಾನದಲ್ಲಿ ಏನಾದರೂ ಅದು ವಿಕೋಪಕ್ಕೆ ತಿರುಗಿದ್ರೆ, ಅಥವಾ ಚಂಡಮಾರುತ ಆಗೋದು, ಸೈಕ್ಲೋನ್ ಬರೋದು, ಮತ್ತು ಸುನಾಮಿ, ಸೊ ಇಂತಹ ಒಂದಿಷ್ಟು ವೆದರ್ ರಿಲೇಟೆಡ್, ಇದು ಬಹಳ ಇಂಪಾರ್ಟೆಂಟು. ವೆದರ್ ಹವಾಮಾನಕ್ಕೆ ಸಂಬಂಧಿಸಿದ್ದು ಮಾತ್ರ. ಒಂದು ವೇಳೆ ನಮಗೆ ಎಕ್ಸಾಮಲ್ಲಿ ಅರ್ಥಕ್ವೇಕು ಈ ಥರದ ಸಮಸ್ಯೆಗಳನ್ನು ಕೊಟ್ಟರೆ, ಅರ್ಥಕ್ವೇಕು, ಅದಾದಮೇಲೆ ಭೂಮಿಗೆ ಪಟ್ಟಿರ್ತಕ್ಕಂತಹದ್ದು, ಅಥವಾ ವಲ್ಕೆನೋ, ಸೊ ಇವೆಲ್ಲ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಂಥದ್ದು ಇದರ ಅಡಿ ಬರೋದಿಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸರಿ ನಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಸೊ ಅದಾದಮೇಲೆ ಇಟ್ ವಿಲ್ ಪ್ರೊವೈಡ್ ಮೆಟೀರಿಯಲಾಜಿಕಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಅಂದರೆ ನಮ್ಮ ಹವಾಮಾನಕ್ಕೆ ಸಂಬಂಧಿಸಿದಂತಹ ಅಂಕಿ ಅಂಶಗಳನ್ನು ನೀಡುತ್ತೆ. ಯಾವ ಥರದ ಅಂಕಿ ಅಂಶ ಅಂತ ಹೇಳಿದರೆ, ಸೊ ನಾವು ಕೆಲವೊಂದು ಸರಿ ನಮ್ಮ ನ್ಯೂಸಲ್ಲಿ ನೋಡ್ತೀವಿ, ಸೊ ಈ ವರ್ಷ ಮಳೆ ಎಷ್ಟು ಮಿಲಿಮೀಟರ್ ಆಗುತ್ತೆ ಅಂತಕ್ಕಂಥದ್ದು ನೋಡ್ತೀವಿ, ಎಷ್ಟು ಮಿಲಿಮೀಟರ್ ಮಳೆ ಆಗುತ್ತೆ, ಅಥವಾ ಸೈಕ್ಲೋನ್ ಆದಾಗ ಅದು ಯಾವ ಸ್ಪೀಡಲ್ಲಿ ಗಾಳಿ ಬಂತು. ಸೊ ಈ ಥರದ ಒಂದಿಷ್ಟು ಅಂಕಿ ಅಂಶಗಳನ್ನು ಕೊಡೋದೇ ನಮ್ಮ IMD. ಆ್ಯಂಡ್ ದೆನ್ ಇಟ್ ವಿಲ್ ಪ್ರಮೋಟ್ ರಿಸರ್ಚ್ ಇನ್ ಮೆಟೀರಿಯಾಲಜಿ. ಅಂದರೆ ಹವಾಮಾನಕ್ಕೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಸಹಿತ ಇದು ಪ್ರಮೋಟ್ ಮಾಡುತ್ತೆ, ರಿಸರ್ಚನ್ನು ಪ್ರಮೋಟ್ ಮಾಡುತ್ತೆ. ಸೊ ನಮ್ಮ IMD ಅಂದರೆ ಯಾವ ರೀತಿಯಾದಂಥ ನಾವು ಹವಾಮಾನಕ್ಕೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನ್ ಆಯಿತು, ಸ್ಟ್ಯಾಟಿಸ್ಟಿಕ್ಸ್ ಆಯಿತು. ಸೊ ಇದನ್ನು ಇನ್ನೂ ಯಾವ ರೀತಿ ನಾವು
ತುಂಬ ಎಫೆಕ್ಟಿವ್ ಆಗಿ ನಾವು ಈ ಒಂದು ಇನ್ಫಾರ್ಮೇಷನ್ನ ಕೊಡ್ಬೋದು ಮತ್ತು ಎಷ್ಟು ಅಕ್ಯುರೇಟಾಗಿ ನಾವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ನು ಎಷ್ಟು ಏನೋ ಅಕ್ಯುರೇಟ್ ಆಗಿರಬೇಕು, ಎಷ್ಟು ನೈಜವಾಗಿರಬೇಕು ಅನ್ನೋದನ್ನು ಈ IMD ನಿರ್ಧಾರ ಮಾಡುತ್ತೆ ಮತ್ತು ಅದರಲ್ಲಿ ಸಂಶೋಧನೆಯನ್ನು ಸಹಿತ ಇದು ಪ್ರಮೋಟ್ ಮಾಡುತ್ತೆ. ಸೊ ಇದಿಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ IMD. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಇದೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ದಿಸ್ ಈಸ್ ದ ಲೋಗೋ. ಇದು ನ್ಯೂ ಲೋಗೋ, ಆ್ಯಕ್ಚುಲಿ ಹೊಸ ಲೋಗೋ ಇದು. ಇದು 150ನೇ ವರ್ಷದ ಸಂಭ್ರಮ ಇದೆ. IMD ಆಗಿ 150 ವರ್ಷದ ನಂತರ ಈ ಒಂದು ಹೊಸ ಲೋಗೋವನ್ನು, ನ್ಯೂ ಲೋಗೋವನ್ನು ಗೌರ್ಮೆಂಟು ಲಾಂಚ್ ಮಾಡಿದೆ. ಸೊ ಈ ನ್ಯೂ ಲೋಗಲ್ಲಿ ಇಲ್ಲಿ ನಂಬರ್ 150, 150, ದಿಸ್ ಇಸ್ 15 ಆ್ಯಂಡ್ 0 ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು 0. ಸೊ 150 ಇಯರ್ಸ್ ಆಫ್ ಸೆಲೆಬ್ರೇಷನ್ ಆಫ್ IMD. ಸೊ 1875 to 2025. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಳಗಡೆ ಇರತಕ್ಕಂತಹದ್ದು ನಮ್ಮ ಇಂಡಿಯಾ ಮ್ಯಾಪ್ ಇದೆ, ಭಾರತದ ಮ್ಯಾಪ್ ಇದೆ ಇಲ್ಲಿ. ಓಕೆ, ಭಾರತದ ಮ್ಯಾಪು ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಗೆರೆಗಳೇನಿದಾವಲ್ಲ, ಸೊ ಇದು ಭಾರತದ ಮೇಲೆ ಆಗ್ತಕ್ಕಂತಹ ವಿಂಡ್ ಸಿಸ್ಟಮ್ ಅಥವಾ ಗಾಳಿಯ ವ್ಯವಸ್ಥೆ ಏನಿದೆ, ಸೊ ಅದನ್ನು ತೋರಿಸುತ್ತೆ ಇಲ್ಲಿ. ಎಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ ಈ ರೀತಿಯಾದಂಥ ಗಾಳಿಯ ವ್ಯವಸ್ಥೆ ನಮ್ಮ ಭಾರತದ ಮೇಲೆ ಇರುತ್ತೆ. ಸೊ ಇದನ್ನು ಇಲ್ಲಿ ತೋರಿಸಲಾಗಿದೆ, ಇದನ್ನು ಸಹಿತ ನೆನ್ಪಿಟ್ಕೊಳ್ಳಿ. ಸೊ ಅಂಥದನ್ನು ಸಹಿತ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಕೆಲವೊಂದು ಸಲ. ಓಕೆ, ಸೊ ಇದಿಷ್ಟು ನೀವು IMD ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂತಹ ಬಹಳ ಇಂಪಾರ್ಟೆಂಟು ಇನ್ಫಾರ್ಮೇಷನ್ಸ್. ಓಕೆ, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು.